ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಕಡೆಗೂ ರಾಜ್ಯ ಸರ್ಕಾರ ಮಣಿದಿದೆ. 56,432 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಪರಿಶಿಷ್ಟ ಜಾತಿಗಳ ಮೀಸಲಾತಿ ಶೇಕಡಾ 15 ಆಧಾರದಲ್ಲಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ನೇಮಕಾತಿ ಸಮಸ್ಯೆ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪತ್ರ ಬರೆದಿದ್ದಾರೆ. ಪತ್ರದ ಮೂಲಕ ಉದ್ಯೋಗಕ್ಕಾಗಿ ಹೋರಾಟ, ನೇಮಕಾತಿಗಳಿಗೆ ಬ್ರೇಕ್ ಹಾಕಿರುವ ವಿಚಾರವನ್ನು ಪ್ರಧಾನಿ ಗಮನಕ್ಕೆ ತರಲಾಗಿದೆ. ಜೊತೆಗೆ ರಾಜ್ಯಪಾಲರಿಗೂ ಪತ್ರ ಬರೆದು ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದ್ದಾರೆ. ತೀವ್ರ ಕುತೂಹಲ ಹಾಗೂ ಚರ್ಚೆಗೆ ಒಳಗಾಗಿದ್ದ ಎಸ್ಸಿ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಕಡೆಗೂ ಅಂಕಿತ ಹಾಕಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚಿಸಿದ್ದ ದಲಿತ ಸಚಿವರ ನಿಯೋಗ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದರು. ಇದರ ಬೆನ್ನಲ್ಲೇ ಮಸೂದೆಗೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ಚರ್ಚೆ ವೇಗ ಪಡ್ಕೊಂಡಿದೆ. ಈ ಬೆನ್ನಲ್ಲೇ ದಲಿತ ಮುಖ್ಯಮಂತ್ರಿ ಕೂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದರೆ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕೂಡ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಅಧಿಕಾರ ಹಂಚಿಕೆ ಒಪ್ಪಂದವಾಗಿದ್ದರೆ ಬಹಿರಂಗಪಡಿಸಿ ಅಂತ ಶಾಸಕ ತನ್ವೀರ್ ಸೇಠ್ ಒತ್ತಾಯಿಸಿದ್ದಾರೆ. ಶಿವಾಜಿ ಜಯಂತಿ ವೇಳೆ ಕಲ್ಲು ಎಸೆತ ಸಂಬಂಧಿಸಿದಂತೆ ಹಳೆ ಬಾಗಲಕೋಟೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಾಯಿತು. ಈ ವೇಳೆ ಡಿಸಿ ಕಚೇರಿ ಮುಂದೆ ಹಿಂದೂ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿದೆ. ಇತ್ತ ಹುಬ್ಬಳ್ಳಿಯಲ್ಲೂ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮತ್ತೊಂದೆಡೆ ಎನ್ಐಎ ತನಿಖೆ ನಡೆಸುವಂತೆ ಮಾಜಿ ಸಚಿವ ರಾಮುಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ನಿರ್ದೇಶಕ ಅನೀಶ್ ಎಂಬಾತನನ್ನ ಕಿಡ್ನಾಪ್ ಮಾಡಿ ಚಿನ್ನಾಭರಣ ದೋಚಿದ್ದವರನ್ನ ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಭೀಮಾ ಚಿತ್ರದಲ್ಲಿ ನಟಿಸಿದ್ದ ಐಶ್ವರ್ಯ ಎಂಬಾಕೆ ಮೂಲಕ ಅನೀಶ್ನನ್ನ ಬೆಂಗಳೂರಿಗೆ ಕರೆಸಿ ಅಪಹರಿಸಿ ಚಿನ್ನಾಭರಣ ದೋಚಲಾಗಿತ್ತು. ಅನೀಶ್ ದೂರಿನ ಹಿನ್ನೆಲೆಯಲ್ಲಿ ನಟಿ ಸೇರಿದಂತೆ 11 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರದ ವಿಷಯದ ಬಗ್ಗೆ ಪ್ರಕಟಿಸಿದ್ದ ಎನ್ಸಿಇಆರ್ಟಿಯ 8ನೇ ತರಗತಿ ಪಠ್ಯಪುಸ್ತಕವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ನ್ಯಾಯಾಂಗವನ್ನು ಟೀಕಿಸುವ ಕುರಿತಂತಿರುವ ಪ್ರತಿಗಳನ್ನು ವಶಪಡಿಸಿಕೊಳ್ಳಬೇಕು, ಅಲ್ಲದೆ ಅದರ ಡಿಜಿಟಲ್ ಆವೃತ್ತಿಗಳನ್ನು ತೆಗೆದುಹಾಕಲು ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಆದೇಶವನ್ನು ನೀಡಿದೆ. ಅಲ್ಲದೆ ಎನ್ಸಿಇಆರ್ಟಿ ನಿರ್ದೇಶಕರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ಆರೋಪದ ಮೇಲೆ ವಾರಣಾಸಿಯ ವಿದ್ಯಾಮಠದ ಮುಖ್ಯಸ್ಥ ಸ್ವಾಮಿ ಅವಿಮುಕ್ತೇಶ್ವರಾನಂದ ವಿರುದ್ಧ ಎಫ್ಐಆರ್ ದಾಖಲಿಸಲು ಪೋಕ್ಸೋ ಕೋರ್ಟ್ ಆದೇಶಿಸಿದೆ. ಪ್ರಯಾಗ್ರಾಜ್ನ ಪೋಕ್ಸೋ ಕೋರ್ಟ್ ಈ ಬಗ್ಗೆ ಆದೇಶವನ್ನು ಹೊರಡಿಸಿದೆ. ಇದರ ಬೆನ್ನಲ್ಲೇ ಆರೋಪ ಮಾಡಿದ್ದ ಶುತೋಷ್ ವಿರುದ್ಧ ಸ್ವಾಮೀಜಿ ಮಾನನಷ್ಟ ಕೇಸ್ ದಾಖಲಿಸಿದ್ದಾರೆ. ಇಸ್ರೇಲ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅಲ್ಲಿನ ಸಂಸತ್ ಉದ್ದೇಶಿಸಿ ಮಾತನಾಡಿದ್ದಾರೆ. ಭಾರತದ ಪ್ರಧಾನಿಯೊಬ್ಬರು ಅಲ್ಲಿನ ಸಂಸತ್ನಲ್ಲಿ ಭಾಷಣ ಮಾಡಿದವರಲ್ಲಿ ನರೇಂದ್ರ ಮೋದಿ ಅವರು ಮೊದಲಿಗರಾಗಿದ್ದಾರೆ. ಇದಾದ ಬಳಿಕ ಇಸ್ರೇಲ್ ಸಂಸತ್ನ ಅತ್ಯುನ್ನತ ಗೌರವವಾದ ಸ್ಪೀಕರ್ ಆಫ್ ದಿ ನೆಸೆಟ್ ಪದಕ ಪ್ರದಾನವನ್ನು ಮಾಡಲಾಯಿತು. ಇಸ್ರೇಲ್ ಮತ್ತು ಭಾರತ ಮಧ್ಯೆ 16 ಮಹತ್ವದ ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಕೃತಕ ಬುದ್ಧಿಮತ್ತೆ, ಸೈಬರ್ ಸೆಕ್ಯುರಿಟಿ, ಯುಪಿಐ, ಶಿಕ್ಷಣ, ಕೃಷಿಗೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ಸಹಿ ಹಾಕಿದ್ರು. ಇದಾದ ಬಳಿಕ ಮಾತನಾಡಿರುವ ಪ್ರಧಾನಿ ಮೋದಿ, ಮಾನವೀಯತೆ ಎಂದಿಗೂ ಸಂಘರ್ಷಕ್ಕೆ ಬಲಿಯಾಗಬಾರದು, ಗಾಜಾ ಶಾಂತಿ ಸ್ಥಾಪನೆಯನ್ನು ಭಾರತ ಬೆಂಬಲಿಸುತ್ತೆ ಅಂತ ಹೇಳಿದರು. ಪ್ರಧಾನಿ ಮೋದಿ ಇಸ್ರೇಲ್ ಸಂಸತ್ತಿನಲ್ಲಿ ಮಾಡಿದ ಭಾಷಣವನ್ನು ಕಾಂಗ್ರೆಸ್ ತೀವ್ರವಾಗಿ ಟೀಕಿಸಿದೆ. ತಮ್ಮ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಪರ ಮಾಡಿದ ನಿರ್ಲಜ್ಜ ಸಮರ್ಥನೆ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಅಲ್ಲದೆ ಇಸ್ರೇಲ್ ರಚನೆ ಕುರಿತು ನೆಹರು, ಭೌತಶಾಸ್ತ್ರಜ್ಞ ಐನ್ಸ್ಟೀನ್ ಜೊತೆಗೆ ನಡೆದಂತಹ ಪತ್ರ ವ್ಯವಹಾರವನ್ನು ಉಲ್ಲೇಖಿಸಿ ಟಾಂಗ್ ಕೊಟ್ಟಿದ್ದಾರೆ. ಜಿನಿವಾದಲ್ಲಿ ನಡೀತಾ ಇರುವ 61ನೇ ವಿಶ್ವಸಂಸ್ಥೆಯ ಮಾನವ ಹಕ್ಕು ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ಕ್ಲಾಸ್ ತೆಗೆದುಕೊಂಡಿದೆ. ಜಮ್ಮು ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡಿತ್ತು. ಆರೋಪಕ್ಕೆ ಅಲ್ಲಿಯೇ ತಿರುಗೇಟು ಕೊಟ್ಟಿರುವಂತಹ ಭಾರತ, ದಿವಾಳಿ ಆಗ್ತಿರೋ ಪಾಕಿಸ್ತಾನ ಭಾರತದ ಬಗ್ಗೆ ಮಾತನಾಡಬಾರದು ಅಂತ ಹೇಳಿದೆ. ಬಾಂಗ್ಲಾದೇಶದ ಹೊಸ ಸರ್ಕಾರ ಅಧಿಕಾರಕ್ಕೆ ಏರ್ತಾ ಇದ್ದಂತೆಯೇ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಮಾಜಿ ಮುಖ್ಯ ಸಲಹೆಗಾರ ಯೂನುಸ್ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ. ಯೂನುಸ್ ಸಂವಿಧಾನ ಬಾಹಿರ ರೀತಿಯಲ್ಲಿ ತಮ್ಮನ್ನು ಅಧಿಕಾರದಿಂದ ತೆಗೆದುಹಾಕಲು ಪಿತೂರಿ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದು ಬಾಂಗ್ಲಾದಲ್ಲಿ ಭಾರೀ ಚರ್ಚೆಯನ್ನು ಸೃಷ್ಟಿಸಿದೆ. ಅಮೆರಿಕದ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಜೊತೆಗಿನ ಸಂಬಂಧಕ್ಕಾಗಿ ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಕ್ಷಮೆಯಾಚಿಸಿದ್ದಾರೆ. ಅಲ್ಲದೆ ರಷ್ಯಾದ ಮಹಿಳೆಯೊಂದಿಗೆ ತನಗೆ 2 ಸಂಬಂಧಗಳಿವೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ತಾನು ಎಪ್ಸ್ಟೀನ್ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ದಾರೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಕೊಂಡ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರಾಜಸ್ಥಾನದ ಉದಯಪುರದ ಐಷಾರಾಮಿ ರೆಸಾರ್ಟ್ನಲ್ಲಿ ತೆಲುಗು ಸಂಪ್ರದಾಯದಂತೆ ವಿವಾಹ ನಡೆದಿದೆ.
ಮದುವೆ ಬಳಿಕ ರಶ್ಮಿಕಾ ಮತ್ತು ವಿಜಯ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ರಣಜಿ ಫೈನಲ್ನಲ್ಲಿ ಜಮ್ಮು ಕಾಶ್ಮೀರ ತಂಡ ಬಿಗಿ ಹಿಡಿತವನ್ನು ಸಾಧಿಸಿದೆ. 6 ವಿಕೆಟ್ಗಳೊಂದಿಗೆ 527 ರನ್ನಿಂದ ಇವತ್ತಿನ ದಿನದಾಟವನ್ನು ಆರಂಭಿಸಿದಂಥ ಜಮ್ಮು ಕಾಶ್ಮೀರ 584 ರನ್ಗಳಿಗೆ ಆಲ್ಔಟ್ ಆಯಿತು. ಬ್ಯಾಟಿಂಗ್ ಆರಂಭಿಸಿದ ಕರ್ನಾಟಕದ ಬ್ಯಾಟ್ಸ್ಮನ್ಗಳು ವೈಫಲ್ಯವನ್ನು ಅನುಭವಿಸಿದರು. ಮಯಾಂಕ್ ಅಗರ್ವಾಲ್ ಶತಕದೊಂದಿಗೆ ದಿನದಾಟದ ಅಂತ್ಯಕ್ಕೆ 5 ವಿಕೆಟ್ ನಷ್ಟಕ್ಕೆ ಕರ್ನಾಟಕ 217 ರನ್ ಗಳಿಸಿದೆ. ಚೆನ್ನೈನ ಚಿಪಾಕ್ ಸ್ಟೇಡಿಯಂನಲ್ಲಿ ಟಿ20 ವಿಶ್ವಕಪ್ನಲ್ಲಿ ಭಾರತ ಜಿಂಬಾಬ್ವೆ ನಡುವೆ ಮಾಡು ಇಲ್ಲವೇ ಮಡಿ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ಜಿಂಬಾಬ್ವೆ ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಂಡಿದೆ. ಬ್ಯಾಟಿಂಗ್ ಆರಂಭಿಸಿದ್ದಂತಹ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳ ಮುಕ್ತಾಯಕ್ಕೆ 4 ವಿಕೆಟ್ ಕಳ್ಕೊಂಡು 256 ರನ್ ಗಳಿಸಿದೆ. ಅಭಿಷೇಕ್ ಶರ್ಮಾ ಇದೇ ಮೊದಲ ಅರ್ಧ ಶತಕವನ್ನು ಟಿ20 ವರ್ಲ್ಡ್ ಕಪ್ನಲ್ಲಿ ಬಾರಿಸಿದ್ದು 55 ರನ್ ಗಳಿಸಿದ್ದಾರೆ. ಹಾರ್ದಿಕ್ ಪಾಂಡ್ಯ 50 ರನ್, ಹಾಗೆಯೇ ತಿಲಕ್ ವರ್ಮಾ 44, ಇಶಾನ್ ಕಿಶಾನ್ 38 ರನ್ ಗಳಿಸಿತು. ಸದ್ಯ ಜಿಂಬಾಬ್ವೆ ತಂಡ ಬ್ಯಾಟಿಂಗ್ ಆರಂಭಿಸಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದ ಪಂಚ ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆ ಆಗಿದೆಯಾ? ಆಗಿದೆ ಅಂತ ಸರ್ಕಾರದ ಅತಿರಥ ಮಹಾರಥ ನಾಯಕರುಗಳೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ನಮಗೆ ಬರ್ಡನ್ ಆಗ್ತಾ ಇದ್ರೂ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ ಅಂತ ಜನರೆದುರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಸರ್ಕಾರದಲ್ಲೇ ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದು ಕಡೆ ಹಣವಂತರು, ತೆರಿಗೆ ಕಟ್ಟುವ ಸ್ಥಿತಿವಂತರು ಗ್ಯಾರಂಟಿಗಳನ್ನು ಬಿಟ್ಟುಕೊಡಲಿ ಅನ್ನೋ ಮಾತುಗಳು ಕೂಡ ಮುನ್ನೆಲೆಗೆ ಬಂದಿವೆ. ಸರ್ಕಾರ ಏನೇ ಬರೋದನ್ನು ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. 100 ಎಕರೆ ಜಮೀನು ಇರೋರು ಕೂಡ ನಮ್ ಕೊಡಿ ಅನ್ನೋ ತರ ಆಗ್ಬಿಟ್ಟಿದೆ. ಕಾರ್ಯಕ್ರಮ ತಂದಾಗ ಅದು ಹೊರೆದು ಆಗುತ್ತೆ, ಇರೋದ್ರಲ್ಲಿ ಸಹಾಯ ಆಗುತ್ತೆ. ಈಗ ಶ್ರೀಮಂತರಿಗೂ ಹೋಗ್ತಾ ಇದೆ, ಬಡವ್ರಿಗೂ ಹೋಗ್ತಾ ಇದೆ. ಬಡವ್ರಿಗೆ ಕೊಡಿ, ಶ್ರೀಮಂತರಿಗೆ ಯಾಕೆ? ಪೂರ್ತಿ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಎಲ್ರಿಗೂ ಸಿಗೋ ಥರ ಸೌಲಭ್ಯ ನೋಡ್ಕೋಬೇಕು. ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಸ್ಥಿತಿವಂತರೇ, ಉಳ್ಳವರೇ ಗ್ಯಾರಂಟಿ ಬಿಟ್ಬಿಡಿ. ಗ್ಯಾರಂಟಿ ಸರಕಾರಕ್ಕೆ ಗ್ಯಾರಂಟಿಗಳೇ ಹೊರೆಯಾಯ್ತ. ಗ್ಯಾರಂಟಿ 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 ಇದೊಂದೇ ಮಾತು ಕಾಂಗ್ರೆಸ್ ನಾಯಕರ ಬಾಯಿಂದ ಕಳೆದ 2.25 ವರ್ಷದಿಂದ ಜೋರಾಗಿ ಕೇಳಿ ಬಂದಿರುವ ಮಾತು. ನಾವು ಜನರಿಗೆ ಗ್ಯಾರಂಟಿ ಕೊಟ್ಟಿದ್ದೇವೆ, ಗ್ಯಾರಂಟಿ ಮೂಲಕ ಜನರ ಬದುಕು ಸುಧಾರಿಸುತ್ತಿದೆ ಅನ್ನೋದ್ರಿಂದ ಹಿಡಿದು ಈ ಗ್ಯಾರಂಟಿಗಳೇ ಕರ್ನಾಟಕದ ಮಾಡೆಲ್ ಅಂತಲೂ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ, ಮೈಕ್ ಸಿಕ್ಕಲ್ಲಿ, ಸಭೆ ಸಮಾರಂಭಗಳಲ್ಲಿ ಗ್ಯಾರಂಟಿಯ ಗುಣಗಾನದಲ್ಲಿ ಮುಳುಗೇಳ್ತಾಗಿದ್ರು. ಆದ್ರೆ ಇಷ್ಟೆಲ್ಲ ಗ್ಯಾರಂಟಿ ಬಗ್ಗೆ ಹೇಳಿಕೊಳ್ಳುವ ನಾಯಕರಿಗೆ ಒಳಗೊಳಗೆ ಈ ಗ್ಯಾರಂಟಿ ಅಂದ್ರೆ ಬಲು ಭಾರ ಎಂಬ ಭಾವನೆ ಬಂದಿರೋದ್ರಲ್ಲಿ ಗೊತ್ತೇನೂ ಇಲ್ಲ. ಹಾಗಿದ್ರು ಈ ಒಳಗಿನ ಬೇನೆಗೆ ನಿನ್ನೆ ಧ್ವನಿಯಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಡಿಸಿಎಂ, ಗ್ಯಾರಂಟಿಗಳಿಂದಾಗಿ ಸರ್ಕಾರಕ್ಕೆ ಬರ್ಡನ್ ಆಗ್ತಿದೆ, ಆದರೂ ಜನರ ಅಭಿವೃದ್ಧಿಗೆ, ಆರ್ಥಿಕವಾಗಿ ಜನರನ್ನ ಮೇಲೆತ್ತಲು ಗ್ಯಾರಂಟಿಗಳನ್ನು ಕೊಡ್ತಿದ್ದೇವೆ ಎಂದಿದ್ರು. ಬರ್ಡನ್ ಆಗ್ತಾ ಇರ್ಬೋದು, ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೋಬಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ ಕೊಡೋ 300 ರೂಪಾಯಿ ಕೊಡಕ್ ಮೊದಲು ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಆದ್ರೆ ಡಿಸಿಎಂ ಹೇಳಿದ ಬರ್ಡನ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸಮಜಾಯಿಷಿ ಕೊಟ್ಟಿದ್ರು. ಗ್ಯಾರಂಟಿಗಳಿಂದಾಗಿ ಸರ್ಕಾರ 52,000 ಕೋಟಿ ಹಣ ಖರ್ಚು ಮಾಡ್ತಿದೆ, ಹಾಗಾಗಿ ಅದರ ಬಗ್ಗೆ ಹೇಳಿರಬಹುದು ಎಂದು ಗ್ಯಾರಂಟಿಯ ಬಗ್ಗೆ ಸಮರ್ಥನೆ ನೀಡಿದ್ರು. ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಡಿಸಿಎಂ ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತಂದರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ, ಅದು ಬರ್ಡನ್ ಅಂತ ಹೇಳಿರಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆ. ಇಷ್ಟಕ್ಕೂ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪಂಚ ಗ್ಯಾರಂಟಿಯ ಭರವಸೆಗಳು ಪ್ರಮುಖ ಕಾರಣವಾಗಿದ್ವು. ಮಹಾರಾಷ್ಟ್ರ, ಬಿಹಾರ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಗ್ಯಾರಂಟಿಗಳನ್ನೇ ಮುಂದಿಟ್ಟು ಭರ್ಜರಿ ಜಯಭೇರಿ ಬಾರಿಸಿತ್ತು. ಇದೀಗ ಡಿಸಿಎಂ ಬಾಯಲ್ಲಿ ಗ್ಯಾರಂಟಿಗಳು ಬರ್ಡನ್ ಅಂದಿರೋದು ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಗ್ಯಾರಂಟಿ ಯೋಜನೆಗಳು ಹೊರೆ ಅನ್ನೋದನ್ನ ನಾವು ಒಪ್ಪಲ್ಲ. ಆಡಳಿತ ಬಿಗಿಯಾದ್ರೆ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಮಾಡಬಹುದು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ.
ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಹೊರತುಪಡಿಸಿ ಅವರಿಂದ ಮತ್ತಿನ್ಯಾವುದೇ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಾವು ಕಾಣಲಿಲ್ಲ. ಈಗ ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಗ್ಯಾರಂಟಿ ಸ್ಕೀಮ್ನಿಂದ ಹಲವಾರು ಯೋಜನೆಗಳನ್ನು ತರಲಿಕ್ಕಾಗ್ತಿಲ್ಲ, ಅದರ ಭಾರ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರದಲ್ಲಿ ಒಂದು ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಅವಕಾಶಗಳಿದೆ. ಪುಣ್ಯಾತ್ಮರು ಕಂಡ್ರು ಎತ್ತೇರಿಗೆ ಕೋಣ ನೀರಿಗೆ, ಎತ್ತೇರಿಗೆ ಕೋಣ ನೀರಿಗೆ. ಅವರಲ್ಲಿರೋ ಜಗಳನ ಮುಚ್ಕೊಳ್ಳೋಕ್ಕೆ ಇಷ್ಟೊಂದು ಕಪಟ ನಾಟಕ ಆಡ್ತಕ್ಕಂಥ ವ್ಯವಸ್ಥೆ ಪ್ರಪಂಚದಲ್ಲಿ ನನ್ನ 50 ವರ್ಷದ ರಾಜಕಾರಣದಲ್ಲಿ ನೋಡಿರಲಿಲ್ಲ, ನಾನು ಕೇಳಿರಲಿಲ್ಲ. ನಾನು ಕೂಡ ಸಾಕಷ್ಟು ಮಜಲ್ಗಳನ್ನು ನೋಡಿದ್ದೇನೆ, ಇಂಥ ಕಿಲಾಡಿಗಳು ನಾನು ನೋಡಿಲ್ಲ. ತುಂಬ ದಿನ ನಡೆಯೋದಿಲ್ಲ, ಅಂತ್ಯ ಆಗೋ ಕಾಲನೂ ಬರ್ತಾ ಇದೆ. ಹೀಗೆ ಟೀಕೆಗಳು ಕೇಳಿ ಬರುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸ್ಪಷ್ಟನೆ ನೀಡಿದ್ದಾರೆ. ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ, ಪರಿಷ್ಕರಣೆಯೂ ಇಲ್ಲ ಎಂದಿದ್ದಾರೆ. ಹಾಗಿದ್ದರೂ ಸರ್ಕಾರದ ಮಟ್ಟದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಪರಿಷ್ಕರಣೆ ನಡೆಯುತ್ತಿದೆ. ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಆಗಿ ಆಗ್ತಾ ಇದೆ ಸರ್ಕಾರಕ್ಕೆ. ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿದ್ವಿ. ತಪ್ಪೇನಿದೆ? ಪರಿಷ್ಕರಣೆ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಸತ್ತಿರೋರೆಲ್ಲ ತೊಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾವು ಸರ್ವೆ ಮಾಡಿಸಿದ್ದೇವೆ. DBT ಮೂಲಕ ಅವ್ರಿಗೆ ಅಕೌಂಟ್ ಹೋಗ್ತಾ ಇರೋದ್ರಿಂದ, ಹಣ ಹೋಗ್ತಾ ಇರೋದ್ರಿಂದ, ಅದು ನೇರವಾಗಿ ಅವರು ಸತ್ತಿದ್ದಾರೆ ಇಲ್ಲ ಅನ್ನೋದು ಅಕೌಂಟ್ ಸಿಗದೇ ಇದ್ದರಿಂದ ಇಲ್ಲಿವರೆಗೂ ಹಣ ಹೋಗಿದೆ. ಅದನ್ನು ವಾಪಸ್ ತಗೊಳ್ಳೋದಕ್ಕೂ ಕೂಡ ಚರ್ಚೆ ಮಾಡಿದ್ದೇವೆ. ಸ್ಥಿತಿವಂತರೇ ಗ್ಯಾರಂಟಿ ಬಿಡಿ, ಫಲಿಸುತ್ತ ಕೀವಿತ ಸೂತ್ರ. ಇದರ ನಡುವೆ ಗ್ಯಾರಂಟಿಗಳಿಂದ ಆಗುತ್ತಿರುವ ಹೊರೆಯನ್ನು ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಣದಿದ್ದ ಕಿವಿತ ಸೂತ್ರವನ್ನು ರಾಜ್ಯದಲ್ಲಿ ಪ್ರಯೋಗಿಸುವುದಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ಸರ್ಕಾರಿ ನೌಕರರು ಶ್ರೀಮಂತರಿಗೆ ತ್ಯಾಗಮಯಿಯಾಗಲು ಕರೆ ಕೊಡುವ ಪ್ಲಾನ್ ಇದು. ಗ್ಯಾಸ್ ಸಬ್ಸಿಡಿಯಂತೆ ಗೃಹ ಜ್ಯೋತಿ ಶಕ್ತಿ ತ್ಯಜಿಸಲು ಮನವಿ ಮಾಡಲಾಗುವುದು. ಸರ್ಕಾರದ ಈ ಮನವಿಗೆ 30% ಫಲಾನುಭವಿಗಳು ಸ್ಪಂದಿಸುವ ವಿಶ್ವಾಸವಿದೆ. ಮಾರ್ಚ್ 6ರ ಬಜೆಟ್ನಲ್ಲಿ ಕಿವಿತ ಸೂತ್ರ ಪ್ರಕಟ ಮಾಡಲು ತಯಾರಿ ನಡೆದಿದೆ. ಸ್ಥಿತಿವಂತರು ಬಿಟ್ಟುಕೊಟ್ಟರೆ ಅಭಿವೃದ್ಧಿ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಎಂಬುದು ಸರ್ಕಾರದ ವಾದ. ಪ್ರಧಾನಿ ಮೋದಿ ಮಾದರಿಯಲ್ಲೇ ಸಿದ್ದರಾಮಯ್ಯ ಸೂತ್ರ ರಚಿಸುತ್ತಿದ್ದು, ಮೋದಿ ಕರೆಗೆ ಸಿಕ್ಕ ಸ್ಪಂದನೆಯಂತೆಯೇ ಸಿದ್ದರಾಮಯ್ಯಗೂ ಸಿಗತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಅದಕ್ಕೆ ಜನರು ಕೊಡೋ ಉತ್ತರ ಹೀಗಿದೆ. ನಮ್ಗೇನಿಲ್ಲ ಸರ್, ನಮ್ಮ ಬರ್ಡನ್ ಆಗಲ್ಲ, ನಾವು ಚೆನ್ನಾಗಿದ್ದೀವಿ, ನಮಗೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದೇನೆ ಅಂತ ಇರೋರು ಯಾರಿದ್ದಾರೆ ಶಕ್ತಿವಂತ, ಅವರು ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಬಡವ್ರಿಗೆ ಅದು ಅನುಕೂಲ ಆದರೆ ಅದು ಅವ್ರಿಗೆ ಒಳ್ಳೇದಾಗುತ್ತೆ. ರೂಲ್ಸ್ ಅಂದಮೇಲೆ ಈಗ ಒಬ್ಬರಿಗೆ ಅವ್ರಿಗೂ ಇರೋರಿಗೆ ಒಂಥರ ಇಲ್ಲಿದ್ರಿಗೆ ಒಂಥರ ಮಾಡೋಕ್ಕಾಗಲ್ಲ. ಎಲ್ರಿಗೂ ಒಂದೇ ರೂಲ್ಸ್ ಮಾಡಬೇಕಲ್ವಾ? ಇಲ್ಲ ಪೂರ್ತಿ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಎಲ್ರಿಗೂ ಸಿಗೋ ಥರ ಸೌಲಭ್ಯ ನೋಡ್ಕೋಬೇಕು. ರಿಟರ್ನ್ ಮಾಡಿದ್ರೆ ಪರವಾಗಿಲ್ಲ, ರಿಟರ್ನ್ ಮಾಡಿ ಗೌರ್ಮೆಂಟಿಗೆ ರಿಟರ್ನ್ ಮಾಡಿದ್ರೆ ಅದು ಒಳ್ಳೇದೇ. ಯಾಕಂದ್ರೆ ಅನುಕೂಲ ಇರೋರು, ಅನುಕೂಲ ಇಲ್ಲದೆ ಇರೋರ್ಗಾದ್ರೆ ನಡೀತದೆ. ಶ್ರೀಮಂತಿಗೂ ಅವ್ರಿಗೆ ಗೌರ್ಮೆಂಟ್ ಪಗಾರದು ಇರ್ತೈತ್ರಿ, ಎಲ್ಲ ಇರ್ತೈತ್ರಿ ಸರ್. ಅವ್ರು ಬಿಟ್ಟು ಈಗ ನಮ್ಮತ್ತ ಬಡವ್ರಿಗೆ ಕೊಟ್ರೆ ಚಲೋ ಆಗ್ತೈತೆ ನೋಡ್ರಿ ಸರ್. ಜನಸಾಮಾನ್ಯರ ಈ ಮಾತುಗಳನ್ನ ಕೇಳಿದ್ರೆ ಅಷ್ಟು ಸುಲಭವಾಗಿ ಗ್ಯಾರಂಟಿ ಬಿಟ್ಟು ಕೊಡೋದಿಲ್ಲ ಅನ್ನೋ ಸುಳಿವು ಕೂಡ ಸಿಗ್ತಿದೆ. ಒಂದ್ ಕಡೆ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು, ಇನ್ನೊಂದ್ ಕಡೆ ಆರ್ಥಿಕ ಹೊರೆ ಆಗದಂತೆ ನಿಭಾಯಿಸಬೇಕು. ಈ ಎಲ್ಲದಕ್ಕೂ ಸಿದ್ದರಾಮಯ್ಯನವರ 17ನೇ ಬಜೆಟ್ನಲ್ಲಿ ಪರಿಹಾರ ಸಿಗತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕದ ಜೆನ್ಸಿಗಳು ನಡೆಸಿದಂತಹ ಹೋರಾಟಕ್ಕೆ 48 ಗಂಟೆಗಳಲ್ಲೇ ಸಿಹಿ ಸುದ್ದಿಯೊಂದು ಸಿಗ್ತಾ ಇದೆ. ಉದ್ಯೋಗ ನೇಮಕಾತಿಗೆ ಅಡ್ಡಿಯಾಗಿದ್ದ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ರಾಜ್ಯಪಾಲರ ಬಳಿಯಲ್ಲಿ ಈ ಕಡತ ಹಾಗೆಯೇ ಪೆಂಡಿಂಗಲ್ಲಿತ್ತು. ಅದಕ್ಕೆ ಕಡೆಗೂ ಕೂಡ ರಾಜ್ಯಪಾಲರು ಸಹಿ ಹಾಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಒಂದು ಕಡೆ ರಾಜ್ಯಪಾಲರು ಸಹಿ ಹಾಕಿದರು, ಮತ್ತೊಂದು ಕಡೆ ರಾಜ್ಯ ಸರ್ಕಾರ 56,432 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭಿಸೋದಕ್ಕೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡಿದೆ. ಆದರೆ ಪರಿಶಿಷ್ಟರ ಅವರ ಡಿಮ್ಯಾಂಡ್ ಇರತಕ್ಕಂಥ 17% ಬದಲಿಗೆ 15%ಇರುವಂತಹ ಪರಿಶಿಷ್ಟ ಜಾತಿಗಳ ಮೀಸಲಾತಿಯ ಆಧಾರದಲ್ಲೇ ಈ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಕರ್ನಾಟಕದ ಜೆನ್ಜಿ ಪಡೆಯ ಹೋರಾಟ
ರಾಜ್ಯ ಸರ್ಕಾರವನ್ನೇ ಎಚ್ಚರಿಸಿದೆ. ಉದ್ಯೋಗಾಕಾಂಕ್ಷಿಗಳ ಒಂದು ಹೋರಾಟ ರಾಜ್ಯಪಾಲರನ್ನೂ ಎಚ್ಚರಿಸಿದೆ. ಒಂದೇ ಒಂದು ಹೋರಾಟ ಪ್ರತಿಪಕ್ಷದವರಿಗೂ ಪಾಠ ಕಲಿಸಿದೆ. ರಾಜ್ಯ ಸರ್ಕಾರದಲ್ಲಿ ಖಾಲಿಯಾಗಿರುವ 2,84,881 ಹುದ್ದೆಗಳನ್ನು ಭರ್ತಿ ಮಾಡಲು ಅಡ್ಡಿಯಾಗಿದ್ದ ಒಂದೊಂದೇ ತೊಡಕುಗಳು ನಿವಾರಣೆಯಾಗ್ತಿದೆ. ರಾಜ್ಯ ಸರ್ಕಾರದ ಒಳ ಮೀಸಲಾತಿ ತಿದ್ದುಪಡಿ ಮಸೂದೆಗೆ ಕೊನೆಗೂ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಮಧ್ಯಾಹ್ನವಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಲಿತ ಸಮುದಾಯದ ಸಚಿವರ ಜೊತೆ ಸಭೆ ನಡೆಸಿ ರಾಜ್ಯಪಾಲರ ಬಳಿಗೂ ನಿಯೋಗ ಕಳುಹಿಸಿದರು. ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ ಸೇರಿ ಹಲವು ನಾಯಕರು ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಒಳ ಮೀಸಲಾತಿ ತಿದ್ದುಪಡಿ ವಿಧೇಯಕಕ್ಕೆ ಸಹಿ ಹಾಕಿದ್ರೆ ನೇಮಕಾತಿ ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ ಅಂತ ಮನವಿ ಮಾಡಿದ್ರು. ಸಚಿವರ ನಿಯೋಗದ ಮನವಿಯನ್ನ ಪರಿಶೀಲಿಸಿದ ಗವರ್ನರ್ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಹಿ ಹಾಕಿದ್ರು. ಗವರ್ನರ್ ಸಹಿ ಹಾಕ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಶುರು ಮಾಡುವ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಮ್ಯಾನಿಫೆಸ್ಟೋನಲ್ಲಿ ಹೇಳಿಲ್ವಾ? ನಾವು ಹೇಳಿದೀವಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನ ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನ ಈಗ ಪ್ರಾರಂಭ ಮಾಡಿದ್ವಿ. ಆದ್ರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಶನ್ ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನ ಮುಂದುವರಿಸ್ತಾರೆ. ಈಗ ನಮ್ಮ ಇಲಾಖೆನಲ್ಲೇ ನಾನು ಹೇಳಿದೆ ನೆನ್ನೆ ದಿವಸ 17,000 ಹುದ್ದೆ ಖಾಲಿ ಇದೆಯಪ್ಪ ನಮ್ಮಲ್ಲಿ. ಈಗಾಗಲೇ ನಮಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಮಾಡೋದಕ್ಕೆ. ಈಗ ಉದ್ಯೋಗ ನಾವು ಯುವಕರಿಗೆ ಏನು ವೇಕೆನ್ಸೀಸ್ ಇದ್ದಾವೆ, ಆ ವೇಕೆನ್ಸೀಸು ನಾವು ಒಂದು ಟೈಮ್ ಫ್ರೇಮ್ ಮಾಡಿಕೊಂಡು ಹಂತವಾಗಿ ನಾವು ಅದನ್ನು ಉದ್ಯೋಗ ಕೊಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಆ ಕೆಲಸವನ್ನು ಮಾಡ್ತದೆ. ಉದ್ಯೋಗ ನೇಮಕಾತಿಗಾಗಿ ಒಳ ಮೀಸಲಾತಿ ಸೂತ್ರವನ್ನ ಸರ್ಕಾರ ಹೆಣೆದಿತ್ತು. 17% ಎಸ್ಸಿ ಮೀಸಲಾತಿಯನ್ನ ಸರ್ಕಾರ ವರ್ಗೀಕರಣ ಮಾಡಿತ್ತು. ಎಡಗೈ ಸಮುದಾಯದಲ್ಲಿ ಒಟ್ಟು 18 ಜಾತಿಗಳು ಒಳ ಮೀಸಲಾತಿ ವ್ಯಾಪ್ತಿಗೆ ಬರಲಿದ್ದು, ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ 6% ಮೀಸಲಾತಿ ಸಿಗಲಿದೆ. ಬಲಗೈ ಸಮುದಾಯದಲ್ಲಿ ಒಟ್ಟು 20 ಜಾತಿಗಳಿದ್ದು 6% ಮೀಸಲಾತಿ ಸಿಗಲಿದೆ. ಇನ್ನು ಸ್ಪೃಶ್ಯ ಮತ್ತು ಬಂಜಾರ, ಭೋವಿ, ಕೊರಚ, ಕೊರಮ, ಅಲೆಮಾರಿ ಸೇರಿದಂತೆ ಇತರೆ ಸಮುದಾಯದವರಿಗೆ 5% ಮೀಸಲಾತಿ ಇರಲಿದೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ನಡೆಸಿದ ಹೋರಾಟದ ಕಿಚ್ಚು ಸರ್ಕಾರವನ್ನೇ ಬಡಿದೆಬ್ಬಿಸಿದೆ. ಆಗಸ್ಟ್ 1, 2024ರಂದು ಒಳ ಮೀಸಲಾತಿ ಹಕ್ಕು ರಾಜ್ಯ ಸರ್ಕಾರದ ಅಧಿಕಾರ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆಮೇಲೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕವ್ಯಕ್ತಿ ಆಯೋಗ ರಚಿಸಿತ್ತು. ನಾಗಮೋಹನ್ ದಾಸ್ ನಿಯೋಗ 31 ಅಕ್ಟೋಬರ್ 2024ರಂದು ಸಿಎಂ ಸಿದ್ದರಾಮಯ್ಯನವರಿಗೆ 1766 ಪುಟಗಳು ಮತ್ತು 6 ಶಿಫಾರಸುಗಳಿದ್ದ ವರದಿಯನ್ನು ಸಲ್ಲಿಸಿತ್ತು. ಆಮೇಲೆ ಒಳ ಮೀಸಲಾತಿ ವಿಧೇಯಕ ತಿದ್ದುಪಡಿ ಮಾಡಿ ವಿಧಾನಮಂಡಲ ಅಧಿವೇಶನದಲ್ಲೂ ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳುಹಿಸಿದ್ರು. ಆದರೆ ಹತ್ರ 1.5 ವರ್ಷದ ಬಳಿಕ ಧಾರವಾಡದಲ್ಲಿ ಯುವ ಸಮೂಹದ ಹೋರಾಟದ ಬಳಿಕ ಈಗ ಒಳ ಮೀಸಲಾತಿಗೆ ಗವರ್ನರ್ ಸಹಿ ಬಿದ್ದಿದೆ. ಇದರಿಂದ ಮೀಸಲಾತಿ ಪ್ರಕ್ರಿಯೆಗಳ ಜೊತೆ ನೇಮಕಾತಿ ಪ್ರಕ್ರಿಯೆಗಳನ್ನು ಸರ್ಕಾರ ಶುರು ಮಾಡ್ತಿದೆ. ಆದರೆ ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆ ಶುರು ಮಾಡಬೇಕು, ಕಾಂಗ್ರೆಸ್ನವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಅಂತಿದ್ದಾರೆ ಉದ್ಯೋಗ ಆಕಾಂಕ್ಷಿಗಳು ಹಾಗೂ ಪ್ರತಿಪಕ್ಷದವರು. ನಾವು ಏನು ಪಾತ್ರ ಇವತ್ತು ಸಿಎಂ ಅವರನ್ನ ಭೇಟಿ ಮಾಡಿದೀವಿ ಬೆಳಿಗ್ಗೆ. ಸೊ ಸಿಎಂ ಅವರು ಬಹಳ ಸಕಾರಾತ್ಮಕವಾಗಿ ಏನು ಪಾತ್ರ ನಮಗೆಲ್ಲ ಸ್ಪಂದಿಸಿದ್ದಾರೆ. ನೇಮಕಾತಿಗಳು ಆದಷ್ಟು ಬೇಗ ಸ್ಟಾರ್ಟ್ ಆಗಬೇಕು ಅಂತೇಳಿ ನಾವು ಅವರಿಗೆ ಮನವರಿಕೆ ಮಾಡಿದ್ದೀವಿ. ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಏನು ಪಾತ್ರ ಮನವರಿಕೆ ಮಾಡಿದ್ದೀವಿ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವರು ಏನೇನು ಜನಗಳಿಗೆ ಮಾತು ಕೊಟ್ಟಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಅದರಲ್ಲೂ ಸಹ ಕಳೆದ 2.5 ವರ್ಷ ಕುರ್ಚಿಯ ಒಂದು ಹಂಚಿಕೆ ವಿಷಯದಲ್ಲಿ ಸಮಯವನ್ನು ಏನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಈಗಲಾದರೂ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತೀವಿ. ಒಟ್ಟಾರೆ ಎಲ್ಲ ಇಲಾಖೆಗಳಲ್ಲೂ ಸೇರಿ ಸುಮಾರು 2,85,000 ಹುದ್ದೆಗಳು ಖಾಲಿ ಇದೆ. ಅದು ಭರ್ತಿ ಮಾಡಬೇಕು. ಯಾಕೆಂದರೆ ಬರೀ ಕಟ್ಟಡಗಳಿಂದಲೇ ಕೆಲಸ ಆಗೋದಿಲ್ಲ. ಎಲ್ಲ ಇಲಾಖೆನಲ್ಲೂ ಕೂಡ ಇವತ್ತು ಶಾರ್ಟೇಜ್ ಇದೆ. ಒಳ ಮೀಸಲಾತಿಗೆ ಗವರ್ನರ್ ಅಂಕಿತ ಬೀಳ್ತಾ ಇದ್ದಂತೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಸರ್ಕಾರ ಮಾಡಿದೆ. ಪ್ರಮುಖವಾಗಿ ಎಲ್ಲ ಇಲಾಖೆಗಳಲ್ಲೂ ಹಂತವಾಗಿ ನೇಮಕಾತಿ ಪ್ರಕ್ರಿಯೆ ಶುರುವಾಗಲಿದೆ. ಮೊದಲ ಹಂತದಲ್ಲಿ 50,000 ರಿಂದ 60,000 ಹುದ್ದೆಗಳ ಭರ್ತಿ ಮಾಡುವ ಘೋಷಣೆ ಆಗಲಿದೆ. ಗೃಹ ಇಲಾಖೆಯ 17,000 ಖಾಲಿ ಹುದ್ದೆಗಳ ಭರ್ತಿಗೂ ತೀರ್ಮಾನಿಸಲಾಗಿದೆ. ಮೊದಲು ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಹುದ್ದೆಗಳ ನೇಮಕಾತಿಗೆ ಆದ್ಯತೆ ನೀಡಲು ತೀರ್ಮಾನಿಸಲಾಗಿದೆ. ಇದಕ್ಕಾಗಿ ಆಕಾಂಕ್ಷಿಗಳ ವಯೋಮಿತಿಯಲ್ಲೂ ಸಡಿಲಿಸುವ ನಿರ್ಧಾರಕ್ಕೆ ಸರ್ಕಾರ ಬರಲಿದೆ. ಇನ್ನು ಕೋರ್ಟ್ನಲ್ಲಿರುವ ಸಣ್ಣ ಪುಟ್ಟ ಕಾನೂನು ತೊಡಕುಗಳ ನಿವಾರಣೆಗೂ ಸರ್ಕಾರ ದೃಢ ನಿರ್ಧಾರಕ್ಕೆ ಬಂದಿದ್ದು, ಮಾರ್ಚ್ 6ರ ಬಜೆಟ್ನಲ್ಲೇ ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ ವಿವರವನ್ನ ಘೋಷಿಸಲು ತೀರ್ಮಾನಿಸಲಾಗಿದೆ ಅಂತ ಗೊತ್ತಾಗಿದೆ.
ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಇಷ್ಟು ದೊಡ್ಡ ಬದಲಾವಣೆಗೆ ಕಾರಣವಾಗಿದೆ. ಸರ್ಕಾರ ಶೀಘ್ರದಲ್ಲೇ ಅಂತ ಹೇಳೋದು ಬಿಟ್ಟು ಪರೀಕ್ಷೆ ಯಾವಾಗ, ದಿನಾಂಕ, ಸಮಯ ಯಾವಾಗ, ರಿಸಲ್ಟ್ ಘೋಷಣೆ ಯಾವಾಗ, ನೇಮಕಾತಿ ಆದೇಶ ಕೈಗೆ ಯಾವಾಗ ಕೊಡ್ತಾರೆ ಅನ್ನೋದಕ್ಕೂ ಮುಹೂರ್ತ ಇಡಬೇಕು ಅನ್ನೋದು ಜೆನ್ಸಿಗಳ ಬೇಡಿಕೆ. ಈ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಬಹುತೇಕವಾಗಿ ಈಡೇರಿಸುತ್ತೆ ಅನ್ನೋ ಅಚಲ ವಿಶ್ವಾಸ ಯುವಕರದ್ದು. ಆ ವಿಶ್ವಾಸಕ್ಕೆ ಧಕ್ಕೆ ಆಗದಂತೆ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಟಿಗೆ ನೋಡಿಕೊಳ್ಳಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಲ್ಲಿಕಾರ್ಜುನ ಮುತ್ಯ ಅಂದರೆ ಯಾದಗಿರಿ ಭಾಗದಲ್ಲಿ ಜನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರು. ಕಲಿಯುಗದ ದೈವ ಅಂತೇಳಿ ಆರಾಧಿಸ್ತಾ ಇದ್ರು. ಆದರೆ ಈ ಮಾಡರ್ನ್ ಸ್ವಾಮೀಜಿ ಆತನ ಮೇಲೆ ಪೋಕ್ಸೋ ಕೇಸ್ ಬಿದ್ದಿದೆ. ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದಂತೆ ಊರು ಬಿಟ್ಟಿರುವಂತಹ ಮುತ್ಯ ಅಜ್ಞಾತ ಸ್ಥಳದಿಂದಲೇ ಭಕ್ತರಿಗೊಂದು ವಿಡಿಯೋ ಸಂದೇಶ ರವಾನಿಸಿಬಿಟ್ಟಿದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಇದಕ್ಕೆ ನೋಡಿ. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡಬೇಕೋ ಏನೋ. ಇಡೀ ವಯಸ್ಸಿನ ಈ ತಾಯಿ ಈತನ ಕಾಲಿಗೆ ಬೀಳೋದಂತೆ. ರಸ್ತೆಯುದ್ದಕ್ಕೂ ನಿಂತ ಜನ ಇವನನ್ನ ಹೊತ್ತು ಮೆರೆಸೋದಂತೆ. ಹೋದಲ್ಲೆಲ್ಲ ಹೂಮಳೆ ಸ್ವಾಗತ ಕೋರ್ತಾರೆ. ಈತ ಮನೆಗೆ ಬಂದ್ರೆ ಸಾಕು, ಬದುಕೇ ಬದಲಾಗಿ ಹೋಗುತ್ತೆ ಅಂತ ಹಾಡಿ ಹೊಗಳ್ತಾರೆ. ಈತ ಹೇಳಿದ್ದು ಸತ್ಯವಾಗುತ್ತೆ. ಈತನ ಕೃಪಾ ಕಟಾಕ್ಷವಾದ್ರೆ ಬದುಕು ಬಂಗಾರವಾಗುತ್ತೆ ಅಂತ ನಂಬ್ಕೊಂಡಿದ್ದಾರೆ. ಹೀಗಾಗಿಯೇ ಕೆಲವರು ಅಪ್ಪಾಜಿ ಅಂತಾರೆ, ಇನ್ನು ಕೆಲವರು ಭಗವಂತ ಅಂತ ಕರೀತಾರೆ. ಮುತ್ಯಾನ ಮಹಿಮೆ ಅಪಾರ ಅಂತ ಹಾಡಿ ಹೊಗಳ್ತಾರೆ. ಆದ್ರೀಗ ಇದೇ ಕಲಿಯುಗದ ಪರಮಾತ್ಮ ಅಂತ ಕರೆಸಿಕೊಳ್ಳೋ ಮುತ್ಯಾನ ಮೇಲೆ ಕೇಸ್ ಬಿದ್ದಿದೆ. ಹೆಣ್ಮಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಪೋಕ್ಸೋ ಕೇಸ್ ದಾಖಲಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಗಲ್ಲಿ ಗಲ್ಲಿಯಲ್ಲೂ ಮಲ್ಲಿಕಾರ್ಜುನ ಮುತ್ಯಾನ ಹೆಸರಿದೆ. ಬರೀ ಉತ್ತರ ಕರ್ನಾಟಕ ಮಾತ್ರವಲ್ಲ, ಆಂಧ್ರ, ಮಹಾರಾಷ್ಟ್ರದಿಂದಲೂ ಈತನ ಭಕ್ತರು ಬರುತ್ತಿದ್ರು. ಫೆಬ್ರವರಿ 19ನೇ ತಾರೀಖು ಈತನ ಮಠಕ್ಕೆ ಬಂದಿದ್ದ ಅಪ್ರಾಪ್ತ ಬಾಲಕಿ ಜೊತೆ ಮುತ್ಯ ಅನುಚಿತವಾಗಿ ವರ್ತಿಸಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕುರಿತ ವಿಡಿಯೋ ವೈರಲ್ ಆಗ್ತಿದ್ದಂತೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಎಂಟ್ರಿ ಕೊಟ್ಟಿದೆ. ಮುತ್ಯಾನ ವಿರುದ್ಧ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಸುಮೋಟೋ ಕೇಸ್ ದಾಖಲಿಸಿದ್ರು. ಇದರ ಬೆನ್ನಲ್ಲೇ ಈಗ ಗೋಗಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಫಿಟ್ ಆಗಿದೆ. ಯಾವಾಗ ದೂರು ದಾಖಲಾಯಿತು, ದೇವ ಮಾನವ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಲಾಕ್ ಮಾಡ್ತಾರೆ ಅನ್ನೋ ಭಯದಲ್ಲಿ ರಾತ್ರೋರಾತ್ರಿ ಊರು ಬಿಟ್ಟಿದ್ದಾನೆ. ಇದೆಲ್ಲ ಒಂದು ವಿಡಿಯೋದು ವಿಚಾರ ತೊಗೊಂಡು ಇಷ್ಟೆಲ್ಲ ವೈರಲ್ ಮಾಡೋದಕ್ಕಿಂತ ಮಾಡ್ಯಾರಲ್ಲ, ಅದು ಬರ್ತಡೇ ಮಾಡಿ ಕೇಕ್ ಕಟ್ ಮಾಡಿ ಅಲ್ಲಿ ಹೊರಗಡೆ ಎತ್ತಿ ಮನುಷ್ಯನ ಮೇಲೆ ನಿಂದ್ರಿಸಿಂದ ಅದು ನಮ್ಮ ಹತ್ರ ವಿಡಿಯೋ ಬೇರೆನೇ. ಮಲ್ಲಿಕಾರ್ಜುನ ಮುತ್ಯಾನ ಬಗ್ಗೆ ಯಾರು ಏನೇ ಹೇಳಿ, ಅದೆಷ್ಟು ಕೇಸ್ ಬೀಳಲಿ, ಭಕ್ತರು ಮಾತ್ರ ತಮ್ಮ ಭಕ್ತಿಯ ಪರಾಕಾಷ್ಠೆ ನಿಲ್ಲಿಸ್ತಾ ಇಲ್ಲ. ಮುತ್ಯಾನ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆಯೇ ಮಠದ ಬಳಿ ಓಡೋಡಿ ಬಂದಿದ್ದಾರೆ. ನಮ್ಮ ದೇವರು ಅಂತವರಲ್ಲ, ಅವರು ಯಾವುದೇ ತಪ್ಪು ಮಾಡಿಲ್ಲ, ಎಲ್ಲರನ್ನು ಮಕ್ಕಳಂತೆ ಕಾಣ್ತಾರೆ ಅಂತಿದ್ದಾರೆ. ಅವ್ರು ಮುತ್ಯ ಕೇಸಿಲ್ ಇಲ್ರಿ ಮಠದಾಗ. ಅವ್ರು ಹಾರ ಅಂತಂದ್ರೆ ಒಂದು ಭಕ್ತರದಾಗ ಭಕ್ತರಾಗ್ರಿ. ಅವರು ಒಬ್ರಿಗೆ ಅಣ್ಣ, ಒಬ್ರಿಗೆ ತಮ್ಮ, ಒಬ್ರಿಗೆ ತಂದಿ, ಒಬ್ರಿಗೆ ಮಗ ಆಗಿ ಹಾನ್ರಿ. ಆ ಥರ ಏನೂ ಇಲ್ರಿ, ಇವ್ರು ಸುಳ್ಳು ಆರೋಪ ಮಾಡ್ಲತ್ತಾರಿ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಮಠಕ್ಕೆ ಆಗಮಿಸಿದ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಜೊತೆಗೆ ನೋಟಿಸ್ ಸಹ ಜಾರಿ ಮಾಡಿದ್ದು, ವಿಚಾರಣೆಗೆ ಹಾಜರಾಗದಿದ್ರೆ ಯಾವುದೇ ಕ್ಷಣದಲ್ಲೂ ಬಂಧಿಸೋ ಸಾಧ್ಯತೆ ಇದೆ. ಹೈದರಾಬಾದ್ ಮೂಲಕ ತೆಲಂಗಾಣಕ್ಕೆ ಹಾರಿರೋ ಮಾಹಿತಿ ಸಿಕ್ಕಿದ್ದು ಎಲ್ಲ ಕಡೆ ಪೊಲೀಸರು ಹುಡುಕಾಡುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ಕಲಿಯುಗದ ದೇವ ಮಾನವನಿಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದ್ದಂತೆ ಅಜ್ಞಾತ ಸ್ಥಳದಿಂದಲೇ ಮುತ್ಯ ಪ್ರತ್ಯಕ್ಷನಾಗಿದ್ದಾನೆ. ನನ್ನ ಶ್ರೀಮಠದ ಭಕ್ತಾದಿಗಳು ಯಾವುದೇ ಆತಂಕ ಪಡಬೇಡಿ, ನಾನು ಓಡಿ ಹೋಗಿಲ್ಲ, ಇಲ್ಲೇ ಲೋಕಲ್ನಲ್ಲೇ ಇದ್ದೀನಿ. ಮಠದಲ್ಲಿ ನಡೆಯೋ ಸಾಮೂಹಿಕ ಮದುವೆ ಕಾರ್ಡ್ ಹಂಚುತ್ತಾ ಇದ್ದೀನಿ. ಪೊಲೀಸರು ಕರೆದ್ರೆ ನಾನು ಹೋಗಲು ರೆಡಿ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳ್ಪಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಪಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಮುತ್ಯ ಪರ ಬಾಲಕಿ ಪೋಷಕರ ವಿಡಿಯೋ ರಿಲೀಸ್. ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದಂತೆ ಅಪ್ರಾಪ್ತ ಬಾಲಕಿ ಪೋಷಕರು ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ನಮಗೆ ದೇವರ ಸಮಾನ, ಅವರು ಯಾವುದೇ ತಪ್ಪು ಮಾಡಿಲ್ಲ. ವಿಡಿಯೋವನ್ನ ಯಾರೋ ತಿರುಚಿದ್ದಾರೆ. ನಮ್ಮ ಮಗಳಿಗೆ ಮುತ್ಯ ಆಶೀರ್ವಾದ ಮಾಡಿದ್ದಾರೆ, ಅದನ್ನ ನಾವು ಖುಷಿಯಿಂದ ವಿಡಿಯೋ ಮಾಡಿದ್ದೇವೆ ಅಂತ ವಿಡಿಯೋ ಹೇಳಿಕೆ ನೀಡಿದ್ದಾರೆ. ವೈರಲ್ ಮಾಡಿ ಎನ್ಕಿ ಮಂದಿ ಅದಕ್ಕೆ ಏನಾರ ಕೆಡಿಸಿ
ಯಾರ್ಯಾರು ಮಾಡ್ಯಾರ ಹಿಂಗೆ ಅಂತೇಳಿ ನಾವು ಅಪೋಜಿಕರಣ ಹೋಗಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿದ್ರು ಅಲ್ಲಿ ಹೋಗಿ ನಾವೆಲ್ಲ ಬರೆಸಿಕೊಟ್ಟಿದ್ದೆವು. ಒಟ್ನಲ್ಲಿ ದೇವ ಮಾನವ ಅಂತ ಓಡಾಡ್ಕೊಂಡಿದ್ದ ಮುತ್ಯ ಈಗ ತಲೆಮರೆಸಿಕೊಂಡಿದ್ದಾನೆ. ಹೆಣ್ಮಗಳ ಜೊತೆಗಿದ್ದ ವಿಡಿಯೋವೇ ಈಗ ಭಕ್ತರ ಪಾಲಿನ ಭಗವಂತನಿಗೆ ಕಂಟಕವಾಗಿದೆ. ಗಣೇಶ್ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ.